ಶುರು ಮಾಡೋದ? ನಾವೆಲ್ಲರೂ ಯೋಗ 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 ಅಂತೀರ. ಯೋಗ ಅಂದರೆ ನಮ್ಮ 1% ಇದೆ ನಮ್ಮಲ್ಲಿ ಅಂತ ಇಟ್ಕೊಳ್ಳಿ ಶಾರೀರಿಕ. ಅದನ್ನು ಹೆಚ್ಚು ಮಾಡ್ತಾ ಹೋಗೋದು. 1ಕ್ಕೆ 10, 10ಕ್ಕೆ 100, 100ಕ್ಕೆ 1000 ಕೋಟಿ ಶರೀರಾದ್ಯಂತ ವಿಶ್ವಾದ್ಯಂತ ಸರ್ವಾದ್ಯಂತ ಡೆವಲಪ್ಮೆಂಟ್ ಮಾಡೋದು ಯೋಗ. ಸರ್ವಾದ್ಯಂತ ಡೆವಲಪ್ಮೆಂಟ್. ಈ ಪ್ರಾಣದ ಇನ್ನೂ ಒಂದು ಮಾತು ಹೇಳ್ತಾರೆ, ಪ್ರಾಣದೊಡನೆ ಮನಸ್ಸನ್ನು ಜೋಡಿಸೋಕರಿಗೆ ಪ್ರಾಣಾಯಾಮ ಅಂತಾರೆ. ಪ್ರಾಣದೊಡನೆ ಮನಸ್ಸನ್ನು ಜೋಡಿಸೋಕರಿಗೆ ಪ್ರಾಣಾಯಾಮ ಅಂತಾರೆ. ಪ್ರಾಣ ಎಲ್ಲಿದೆ ಕಡೆ ಇಡೀ ವಿಶ್ವದ ತುಂಬೆಲ್ಲ ಪ್ರಾಣ ಇದೆ. ಶರೀರಾದ್ಯಂತ ವಿಶ್ವಾದ್ಯಂತ ಸರ್ವಾದ್ಯಂತ ಎಲ್ಲ ಕಡೆಗೂ ಪ್ರಾಣ ತುಂಬಲ್ಪಟ್ಟಿದೆ. ಇದರ ಮನಸ್ಸನ್ನು ಜೋಡಿಸೋಕರಿಗೆ ಪ್ರಾಣಾಯಾಮ ಅಂತಿದ್ದಾರೆ. ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಯೋಗ ಬೇಕಾದವರಿಗೆ ಇದು ಖಂಡಿತ ಸಿದ್ಧಿಸ್ತದೆ. ಪ್ರಾಣ ಎಲ್ಲಿದೆ ನೋಡ್ಕೊಳ್ಳಿ. ಇರುವೆ, ಕ್ರಿಮಿ, ಕೀಟ, ಪಶು, ಪಕ್ಷಿ, ಪ್ರಾಣಿ ಎಲ್ಲದರಾಗೂ ಇದೆ. ಇರುವೆ ಹರಿತದೆ ಅಂದರೆ ಅವರ ಪ್ರಾಣ ಇದೆ ಅಲ್ವಾ? ಇವರು ಮಾತಾಡ್ತಿದ್ದಾರೆ ಅಂದರೆ ಇವರು ಪ್ರಾಣ ಇದೆ. ಮಾತಾಡೋಕ್ಕೆ ಪ್ರಾಣ ಬೇಕು, ಕೇಳೋಕ್ಕೆ ಮಾತಾಡೋಕ್ಕೆ ಪ್ರತಿಯೊಂದಕ್ಕೂ ಪ್ರಾಣ ಬೇಕು. ಪ್ರಾಣ ಇಲ್ಲದೆ ಏನೂ ಇಲ್ಲ ಇಲ್ಲ ಜಗತ್ತಿನಾಗ. ಇಡೀ ಜಗತ್ತು ಪ್ರಾಣದ ಮೇಲೆ ತುಂಬಿದೆ. ನೀವು ಮಾತಾಡೋಕ್ಕೆ ಓದಬೇಕು, ಕೇಳೋಕ್ಕೂ ಓದಬೇಕು, ಗಮನಿಸೋಕ್ಕೂ ಬೇಕು, ಆಲೋಚಿಸೋಕ್ಕೂ ಓದಬೇಕು. ಪ್ರಾಣ ಇದೆ ಈ ಜಗತ್ತಿನಲ್ಲಿ ಏನೂ ಇರೋದಿಲ್ಲ, ಎಲ್ಲವೂ ಪ್ರಾಣಮಯವಾಗಿದೆ. ಇಡೀ ವಿಶ್ವವೇ ಪ್ರಾಣಮಯವಾಗಿದೆ. ಅದರೊಡನೆ ಮನಸ್ಸನ್ನು ಜೋಡಿಸೋಕರಿಗೆ ಪ್ರಾಣಾಯಾಮ ಅಂದಿದ್ದಾರೆ. ನಾವು ಮಾತಾಡೋದು ಸ್ವಾಭಾವಿಕ ಅಂತ ತಿಳ್ಕೊಬರ್ತೇವೆ. ಅದೊಂದು ಎನರ್ಜಿ ಅಂತ ನಾವು ಯೋಚನೆ ಮಾಡೋದಿಲ್ಲ, ನೋಡೋದಕ್ಕೆ ಬೇಕು. ಅದು ಎನರ್ಜಿ ಅಂತ ನಾವು ಯಾವತ್ತೂ ಯೋಚನೆ ಮಾಡೇ ಇರೋದಿಲ್ಲ. ಅದನ್ನು ಕುರಿತು ಯೋಚಿಸಿದರೆ ಅದು ಬರುತ್ತೆ. ನಿಮ್ಮ ಮೊಬೈಲನ್ನು ಕುರಿತು ಆಲೋಚನೆ ಮಾಡಿದ್ರೆ ಮೊಬೈಲ್ ನಿಮಗೆ ಬರುತ್ತೆ ತಾನೇ. ಹಾಗೆ ಲ್ಯಾಪ್ಟಾಪ್ ಇರಲಿ ಅಥವಾ ಇಂಜಿನಿಯರ್ ಇರಲಿ, ಡಾಕ್ಟ್ರ್ ಇರಲಿ, ಅದ್ರ ಬಗ್ಗೆ ಕುರಿತು ಯೋಚನೆ ಮಾಡಿ, ಅದು ನಿಮ್ಗೆ ಒಂದೇ ಬರುತ್ತೆ ಅಲ್ವಾ? ಹಾಗೆ ಪ್ರಾಣದೊಡನೆ ಮನಸ್ಸನ್ನು ಜೋಡಿಸಿದರೆ, ಮನಸ್ಸನ್ನು ಗಮನಿಸಿದರೆ ಪ್ರಾಣ ಬಂದುಬಿಡುತ್ತೆ. ಇಡೀ ವಿಶ್ವ ಪ್ರಾಣದ ಮೇಲೆ ನಿಂತಿದೆ. ಇಡೀ ಪ್ರತಿಯೊಂದು ಆ್ಯಟಮ್ಸು ಸಹ ಪ್ರಾಣದ, ಪಂಚಭೂತಗಳು ಸಹ ಪ್ರಾಣದ ಮೇಲೆ ನಿಂತಿದೆ. ಪ್ರಾಣ ಇಲ್ಲದೆ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ಪ್ರಾಣ ಇಲ್ಲದೆ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲೇ ಇಲ್ಲ. ನೀವು ಪ್ರಾಣದೊಡನೆ ಮನಸ್ಸನ್ನು ಜೋಡಿಸಿ, ಇದು ಪ್ರಾಣಾಯಾಮ. ಗಮನಿಸಿ. ಮತ್ತು ಈ ಪ್ರಾಣವನ್ನು ಹೇಗೆ ಗಮನಿಸಬೇಕು ಅಂದರೆ, ಇದು ಸಹಜವಾಗಿ ಗಮನಿಸಬೇಕು. ಬಲಾತ್ಕಾರ ಅಲ್ಲ, ಆಟ ಅಲ್ಲ. ಎಲ್ಲ ಕಡೆಗಿದೆಯಲ್ಲ, ಎಲ್ಲೆಲ್ಲೂ ಇದೆಯಲ್ಲ, ಎಲ್ಲದರೊಳಗೂ ಒಂದು ಇದೆಯಲ್ಲ, ಅದು ಪ್ರಾಣಾಯಾಮ. ನಿಮ್ಮ ರಕ್ತದ ಕಣಕಣಗಳಲ್ಲಿ ಅದು ಪ್ರಾಣಾಯಾಮ ಇದೆ, ಪ್ರಾಣ ಇದೆ. ಅದನ್ನು ಕುರಿತು ಯೋಚನೆ ಮಾಡಿ. ಶರೀರಾದ್ಯಂತ ವಿಶ್ವಾದ್ಯಂತ ಸರ್ವಾದ್ಯಂತ ಪ್ರಾಣ ಇದೆ. ಇದರೊಡನೆ ಮನಸ್ಸನ್ನು ಜೋಡಿಸಿ, ಇದು ಮಹಾನ್ ಪ್ರಾಣಾಯಾಮ. ಗಾಯತ್ರಿ ಮಂತ್ರದಲ್ಲಿ ಇದನ್ನೇನು ಹೇಳ್ತಾರೆ? ತತ್ ಸರ್ವಂ, ತತ್ ಪ್ರಾಣವು ಸರ್ವವೂ ಆಗಿದೆ. ಸೂರ್ಯನೋಪಾದಿಯಲ್ಲಿ ಇಡೀ ಜಗತ್ತಿನ ತುಂಬಲ್ಪಟ್ಟಿದೆ. ಇದನ್ನು ತಿಳಿಯ. ಜಗತ್ತಿನ ತುಂಬೆಲ್ಲ, ಇಡೀ ವಿಶ್ವದ ತುಂಬೆಲ್ಲ ಸೂರ್ಯನ ಕಿರಣ ಹೆಂಗೆ ಬೆಳಕು ಪ್ರಭೆ ಎಲ್ಲ ಕಡೆಗೂ ತುಂಬಲ್ಪಟ್ಟಿದೆಯೋ ಹಾಗೆ ಈ ವಿಶ್ವದ ತುಂಬ ಪ್ರಾಣ ತುಂಬಲ್ಪಟ್ಟಿದೆ. ಅದನ್ನು ತಿಳಿ ಅಂತ ಹೇಳ್ತಾನೆ. ಇನ್ನೂ ಮುಂದಿನ ಶಬ್ದದಲ್ಲಿ ಹೇಳ್ತಾನೆ, ಅದು ಭಾರ್ಗೋ ಅಂತಾನೆ. ಭಾರ್ಗೋ ಅಂದರೆ ಪ್ರಕಾಶ. ಆ ಮಹಾನ್ ಪ್ರಕಾಶ, ಆತ್ಮನ ಮಹಾಪ್ರಕಾಶ ಇಡೀ ವಿಶ್ವದ ತುಂಬೆಲ್ಲ ತುಂಬಲ್ಪಟ್ಟಿದೆ. ಮಾತಾಡೋಕ್ಕೆ ಓದಬೇಕು, ಕೇಳೋಕ್ಕೂ ಬೇಕು, ನೋಡೋಕ್ಕೆ ಬೇಕು, ಗಮನಿಸಬೇಕು, ಎಲ್ಲಕ್ಕೂ ಓದಬೇಕು. ಆ ಮಹಾನ್ ಪ್ರಕಾಶ ಪ್ರತಿಯೊಂದು ಇರುವೆಯಲ್ಲೂ ಇದೆ, ಕ್ರಿಮಿಯಲ್ಲಿದೆ, ಕೀಟದಲ್ಲಿದೆ, ಪ್ರತಿಯೊಂದು ವಸ್ತುಗಳಲ್ಲೂ ಅದೇ ತುಂಬಲ್ಪಟ್ಟಿದೆ. ಪಂಚಭೂತಗಳಲ್ಲಿ ಇಡೀ ಪಂಚಭೂತಗಳಲ್ಲೇ ತುಂಬಲ್ಪಟ್ಟಿದೆ. ಅದಿಲ್ಲದೆ ಯಾವುದೇ ಪರಿಸ್ಥಿತಿಯೂ ಇಲ್ಲ. ಇದಕ್ಕೆ ಬರ್ಗು ಅಂತಾರೆ. ಬರ್ಗ್ ಅಂದರೆ ಆ ಮಹಾನ್ ಪ್ರಕಾಶ. ಬೆಳಕಲ್ಲದ ಅದು ಬೆಳಕದು. ಅದು ಬೆಳಕಾಗಿ ಕೇಳಿದಾಗ ಅದು ಬೆಳಕಲ್ಲ. ಅದು ಈ ನೋಡೋಕೆ ಈ ಪ್ರಾಣ ಅನ್ನೋ ಬೆಳಕು ಬೇಕು. ಈ ಬೆಳಕನ್ನು ನೋಡೋಕೆ ಪ್ರಾಣ ಅನ್ನೋ ಬೆಳಕು ಬೇಕು. ಅದಕ್ಕೆ ಬೆಳಕೋದು. ಅದು ಬೆಳಕಲ್ಲದ ಬೆಳಕು. ಅದನ್ನು ನೋಡು, ಅದನ್ನು ತಿಳಿ. ಈ ವಿಶ್ವ ಇರು ಹರಿತಾ ಇದೆ ಅಂದರೆ ಆ ಬೆಳಕಿಂದ ಓಡಾಡ್ತಾ ಇದೆ.
ಮರ ಬೆಳೀತದೆ, ಆ ಬೆಳಕಿಂದ ಬೆಳಗ್ತಾರೆ. ನೀವು ಇಲ್ಲಿಗೆ ಬಂದಿದ್ದೀರಿ ಅಂದರೆ ಅದೇ ಬೆಳಕಿಂದ ಬಂದಿದ್ದೀರಿ. ಆ ಬೆಳಕು ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ಬರೋಕ್ಕಾಗ್ತಿದ್ದಿಲ್ಲ. ಅದು ಬೆಳಕಲ್ಲದ ಬೆಳಕು, ನಿಜವಾದ ಬೆಳಕು. ಅದಕ್ಕೆ ಬರ್ಗೋ ಅಂತಿದ್ದಾರೆ. ಆದರೆ ಇನ್ನೊಂದು ಶಬ್ದದಲ್ಲಿ ಹೇಳಿದರೆ ಅದು ಭಾರತ, ಪ್ರಕಾಶ ರಥರು ಅಂತ ಹೇಳ್ತಾರೆ. ಇವತ್ತು ಭಾರತ ಏನಾಗಿದೆ, ಹೆಂಡ ಕಂಡ ಬಂಡ ತಂದು ಮುಳುಗಿ ಹೋಗ್ಬಿಟ್ಟಿದೆ. ಇವರಿಗೆ ಎಚ್ಚರಿಲ್ಲ. ಇವರನ್ನು ಇವರ ಜೊತೆಗೆ ಕನಿಕರಿಸುವುದು ಅಲ್ಲದೆ ಮತ್ತು ಇನ್ನೇನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಇವರು ಅಷ್ಟು ಅಧೋಮುಖವಾದ ಪ್ರಜ್ಞೆಯಲ್ಲಿದ್ದಾರೆ. ಕೇವಲ ಬೇಕು ಹಣ, ಹೆಣ್ಣು, ಹೊನ್ನು, ಮಣ್ಣು ಇತ್ಯಾದಿ ನಾನಾ ರೀತಿಯ ವ್ಯವಹಾರಗಳಲ್ಲಿ ಅಧೋಮುಖವಾದ ಪ್ರಜ್ಞೆಯಲ್ಲಿ ಮುಳುಗಿ ಹೋಗಿಬಿಡ್ತಾರೆ. ಭಾರತೀಯರು ನಿಜವಾಗಿಯೂ ಭಾರತೀಯರಾಗಿಲ್ಲ. ಆ ಮಹಾನ್ ಪ್ರಕಾಶದಲ್ಲಿ ಇಡೀ ವಿಶ್ವವೇ ತುಂಬಲ್ಪಡಬೇಕು. ನಾನು 45 ವರ್ಷ ಹೆಚ್ಚು ಕಡಿಮೆ ನಾನು ಆ ಮಹಾನ್ ಪ್ರಕಾಶದಲ್ಲಿ ಇದ್ದೇನೆ. ಮಹಾನ್ ಪ್ರಕಾಶ. ನಾನು ಹೇಳಿದೆ, ನಿಮ್ಮ ಚಿದಂಬರಾಯರ ಕಥೆ ಹೇಳಿದ್ದೇನೆ. ಹಾಗೆ ಇನ್ನೊಂದು ಕಥೆ ಹೇಳ್ತೇನೆ. ನನಗೆ 27ನೇ ವರ್ಷದಲ್ಲಿ ಆ ಗಾಯತ್ರಿ ಮಂತ್ರ ಸ್ವಲ್ಪ ಬಂತು. 27 ವರ್ಷ. ನನ್ನ 31ನೇ ವರ್ಷದಲ್ಲಿ ನಾನು ನಮ್ಮ ಭಾವನ ಜೊತೆಗೆ ಓಡಾಡ್ತಾ ಇದ್ದೆ. ಹೊಸೂರು ಗುಡ್ಡದ ಹತ್ರ ಹೋಗ್ತಾ ಇದ್ದೇವೆ. ಅಲ್ಲಿ ಏನಾಯ್ತು, ನಮ್ಮ ಭಾವನ ಹತ್ರ ಹೇಳಿದೆ, ಇಲ್ಲೆಲ್ಲ ಬಂಗಾರ ಸಿಗುತ್ತೆ ಅಂತ. ಇಲ್ಲೆಲ್ಲ ಬಂಗಾರ ಸಿಗುತ್ತೆ ಅಂತ. ಅಲ್ಲಿ ಕೇರಿ ಸರದ್ದು ಎಲ್ಲ ಕಡೆಗೂ ಬಂಗಾರ ಇದೆ ನೋಡಿ ಅಂತ ಕೈ ತೋರಿಸ್ಬಿಟ್ಟೆ. ನಮ್ಮ ಭಾವ ಏನು ಹೇಳ್ದಾನೆ, ನಿನಗೆ ಮಳ್ಳರಿಯೋಕ್ಕೂ ಹುಚ್ಚರಿಯೋಕ್ಕೂ ವ್ಯತ್ಯಾಸ ಇಲ್ಲ, ನೀನು ಮಳ್ಳಲ್ಲದ ಅಂತ ಕೇಳ್ಬಿಟ್ಟು. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ, ಸುಮ್ಮನಾಗ್ಬಿಟ್ಟೆ. ಅದಾಗೆ ನಾನು 40 ವರ್ಷದ ಮೇಲೆ ಇಂಜಿನಿಯರ್ ಹೇಳ್ತಾರೆ ಇಲ್ಲಿ ವಿಪರೀತ ಬಂಗಾರ ಸಿಗ್ತದೆ ಅಂತ. ನನ್ನ ಮಾತು 40 ವರ್ಷದ ಮೇಲೆ ನಿಜ ಆಯ್ತು. ಆಗ ನಮ್ಮ ಭಾವ ಹೇಳ್ತಾನೆ, ನೀ ಆಗಲೇ ಹೇಳಿದ್ದೆ ಅಂತ. ಆಗಿಂತ ಕೆಟ್ಟ ಮಾತನ್ನೂ ಒಂದು ಹೇಳಿದ್ದೆ ನಿನ್ನ ಜೊತೆಗೆ ಅಂತ. ಜೊತೆಗೆ ಒಂದು ಕೆಟ್ಟ ಮಾತನ್ನೂ ಹೇಳಿದ್ದೆ, ಅದು ಸಹ ನನಗೆ ನೆನಪಿದೆ ಅಂತ. ಅದು ಹಾಗೆ ಮುಂದುವರಿತು. ಆ ಪ್ರಕಾಶದಲ್ಲಿ ಇನ್ನೊಂದು ಅನುಭವ ಹೇಳ್ತೇನೆ. ಚಿದಂಬರಾಯರ ಕತೆ. ಚಿದಂಬರಾಯರ ಮನೇಲಿ ನಾನು ಎದುರುಗಡೆ ಹೋಗ್ತಾ ಇದ್ದೆ. ಅವ್ರು ಕರೆದ್ರು, ಬಾ ಇಲ್ಲಿ ಅಂತ ಕರೆದ್ರು. ಒಳಗೆ ಹೋದೆ. ಎದುರ ಬೆಂಚಿನಲ್ಲಿ ಯಾರೋ ಇಬ್ಬರು ಕೂತಿದ್ದಾರೆ. ಯಾರೂ ನನಗೂ ಗೊತ್ತಿಲ್ಲ. ನನಗೊಂದು ಕುರ್ಚಿ ಕೊಟ್ಟರು, ಕೂತ್ಕೊಂಡೆ. ಅವ್ರು ಹೇಳ್ತಾರೆ, ಇವನಿಗೆ ನಳ ಅಂತ ಔಷಧಿ ಕೊಟ್ಟೆ, ಹುಷಾರಾಗಲೇ ಇಲ್ಲ, ಈಗ ಸಂದು ಕೊಡೋಣ, ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ನಾನು ಹೇಳಿದೆ, ನನಗೆ ಔಷಧಿ ಬಗ್ಗೆ ಏನೂ ಜ್ಞಾನ ಇಲ್ಲ. ಅವನು ಈ ಪಕ್ಕೆಲು ಬಿದ್ದಿಲ್ಲ, ಈ ಪಕ್ಕೆಲುಬಿನ ಹಿಂಭಾಗದ ಪಕ್ಕೆಲುಬಿನ ಜಾಯಿಂಟ್ನಲ್ಲಿ ಅವನಿಗೆ ಪೇಯ್ನ್ ಬರ್ತಾಯಿದೆ. ಔಷಧಿ ಕೊಟ್ಟರು, ಔಷಧಿ ಸಂದ್ವಾತ ಕೊಟ್ಟರು, ಹುಷಾರಾದರೂ ಆಗ್ಬೋದು. ಇಷ್ಟೇ. ಪಕ್ಕದಾಗರು ಹಾವೇರಿ ಒಬ್ಬ ಡಾಕ್ಟ್ರು, ಅವನು ನನ್ನ ತರಾಟಿಗೆ ತೊಗೊಂಡ್ಬಿಟ್ಟ. ಇದು ನೀವು ಮುಟ್ಟು ನೋಡಲ, ಟೆಸ್ಟು ಮಾಡಲ, ಅವನು ಯಾರು ಅಂತಲೂ ಕೇಳಿಲ್ಲ. ನಿಮಗೆ ಇದು ಹೆಂಗೆ ಗೊತ್ತಾಗ್ತು ಕೇಳ್ತಾರೆ. ಚಿದಂಬರಾಯರು ಹೇಳ್ತಾರೆ, ಅದು ಮನಸ್ಸಿನ ಅಲೆಗಳು ಅಂತಾರೆ. ಅವ್ರಿಗೆ ಏನು ಹೇಳಿದರೂ ಸಮಾಧಾನ ಆಗೋದಿಲ್ಲ. ನೀವು ಮುಟ್ಟು ನೋಡಲ್ಲ, ಟೆಸ್ಟ್ ಮಾಡಲ, ನೀವು ಅದು ಹೆಂಗೆ ಹೇಳಿದರೆ ಅವ್ರಿಗೆ ಅದೊಂದು ದೊಡ್ಡ ಸಮಸ್ಯೆ. ಆಗ ಹೇಳಿದೆ, ನನ್ನ ಬಗ್ಗೆ ಹೇಳ್ರಿ ಹಂಗಾರೆ ಅಂತ. ನೋಡೋ ಹಿಂದೆ ಇಂಥ ಜಾಗಗಳಲ್ಲಿ ನೋವು ಬರ್ತಿತ್ತು, ಕ್ಲೀನಾಗಿ ಹುಷಾರಾಗಿದೆಯಲ್ಲ, ಈ ಕೈಕಾಲ ಸ್ಲೈಟ್ ನೋವಿದೆ ಅಂದೆ. ಅವನಿಗೆ ಮತ್ತೆ ಅದನ್ನೇ ಕೇಳ್ತಾನೆ, ನೀವು ಹೇಳ್ತಾ ಇರೋದು ಭಾಳ ಕರೆಕ್ಟ್ ಇದೆ, ಸರಿಯಾಗಿದೆ, ಇದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಅದನ್ನು ನಂಗೆ ಹೇಳಿ ಅಂತಾನೆ. ಚಿದಂಬರ ಮತ್ತೆ ಹೇಳಿದರು, ಅದು ಮನಸ್ಸಿನ ಅಲೆಗಳು ಅಂತ. ಆದರೆ ಅವನಿಗೆ ಏನು ಮಾಡಿದ್ರು ಸಮಾಧಾನ ಆಗೋದಿಲ್ಲ. ಅಷ್ಟೊತ್ತಿಗೆ ಚಿದಂಬರಾಯರ ಬಾಯಿಂದ ಇನ್ನೊಂದು ಶಬ್ದ ನೋಡ್ತು, ಇಲ್ಲೇ ಕೂತ್ಕೊಂಡು ನಿಮ್ಮ ಮನೆ ಬಗ್ಗೆನೂ ಹೇಳಿ ಹೋದರು. ಹಂಗಾರೆ ಹೇಳ್ರಿ ಅಂತ. ಅವರು ಸಾಗರ, ಇದು ಅವರು ಹಾವೇರಿ ಡಾಕ್ಟ್ರು. ಆಗ ನಾನು ಹೇಳಿದೆ, ಮನೆ ಸ್ಕೆಚ್ ಹಾಕೋದೆ. ಸ್ಕೆಚ್ ಹಾಕ್ತಾರೆ. ಆ ಸ್ಕೆಚ್ನಲ್ಲಿ ನಾನು ಹೇಳಿದೆ, ವಿಶೇಷವಾದ ಸಿಟ್ಟು ನನ್ನ ಮನೆಯಲ್ಲಿ ಅಂದೆ. ಬುಸುಗುಟ್ಟು ಅಷ್ಟು ಅಂದೆ. ಹೌದು, ನಾವು ನಾವು ಬಂದಾಗ ಬರ್ತೇವೆ, ನಮಗೆ ಮನೇಲಿ ಎಲ್ರಿಗೂ ಬುಸುಗುಟ್ಟು ಸಿಟ್ಟು ಬರ್ತದೆ ಅಂದರು. ಬುಸುಗುಟ್ಟು ಸಿಟ್ಟು ಬರ್ತದೆ. ಅದು ಮತ್ತೆ ಹೇಳಿದೆ, ನಾವು ಆ ಸ್ಕೆಚ್ನಲ್ಲಿ ಒಂದು ಪೆನ್ ಇಟ್ಕೊಂಡು ನನ್ನಷ್ಟು ನಾನೇ ಗೊಣಿಕೊಂಡೆ. ಇಲ್ಲಿ ಅಸಾಧ್ಯವಾದ ಸೂರ್ಯನ ಪ್ರಭಾವ ಬಿದ್ದಿದೆ, ಯಾಕೆ ಅಂತ ನಾನು ಗೊಣಿಕೊಂಡೆ. ನೀವು ಹೇಳ್ತಾ ಇರೋದು ಭಾಳ ಕರೆಕ್ಟು ಅಂತಾನೆ. ಏನು ಅಂದೆ, ಇಲ್ಲಿ ನಮ್ಮ ತಂದೆ ದಿವಸ ಒಂಟು ಕಾಲ ನಿಂತ್ಕೊಂಡು ಸೂರ್ಯ ಜಪ ಮಾಡ್ತಾರೆ, ಇದೇ ಪಿನ್ ಪಾಯಿಂಟ್ ನನಗೆ. ಇದನ್ನು ಯಾಕೆ ಹೇಳಿದೆ, ಧ್ಯಾನ ಅಂದರೆ ಏನು ಹೌದು, ನೀವು ಹೇಳ್ತಾ ಭಾಳ ಕರೆಕ್ಟು ಅಂದು. ಸರಿ ಆಯ್ತು, ಒಪ್ಕೊಂಡೆ. ಆಮೇಲೆ ಏನು ಹೇಳಿದರು, ನಮ್ಮ ತಾಯಿ ಬಗ್ಗೆ ಹೇಳಲೇ ಇಲ್ಲ. ತಾಯಿ ಸರಿ ಆರಾಮಾಗಿ ಇದೆಯಲ್ಲ, ತಲೆ ಅಂದ್ರೆ ಹೌದು, ತಲೆ ಮೇಲೆ ನೋವಿದೆ ಅಲ್ವಾ ಕೇಳಿದೆ. ಹೌದು ನೋವಿದೆ ಅಂತ ಕರೆಕ್ಟ್ ಒಪ್ಕೊಂಡ್ಬಿಟ್ಟು.
ಆಗೇನು ಹೇಳ್ತಾನೆ, ನೀವು ಹೇಳ್ತಾ ಇರೋದು ಭಾಳ ಸರಿಯಾಗಿದೆ ಅಂದರು. ಅದು ಭಾಳ ಸಮಾಧಾನದ್ದು. ನಾನು ಇದನ್ನೇ ಯಾಕೆ ಹೇಳಿದೆ, ನಿಮ್ಮ ಮನಸ್ಸು ಇಡೀ ಪ್ರಪಂಚಾದ್ಯಂತ, ವಿಶ್ವಾದ್ಯಂತ, ಸರ್ವಾದ್ಯಂತ ಧ್ಯಾನ ಮಾಡಬೇಕು. ಸೂರ್ಯನ ಪ್ರಭಾವ ಯಾಕೆ ಬಿತ್ತು ಅಂದರೆ ಇಡೀ ಪ್ರಪಂಚಾದ್ಯಂತ ನಿಮ್ಮ ಧ್ಯಾನ ನಡೀಬೇಕು. ಶರೀರಾದ್ಯಂತ ಅಲ್ಲ, ವಿಶ್ವಾದ್ಯಂತ, ಸರ್ವಾದ್ಯಂತ ಧ್ಯಾನ ನಡೀಬೇಕು. ಧ್ಯಾನ ಅಂದರೆ ಎಲ್ಲ ಕಡೆಗೂ ಗಮನಿಸುವಂಥ ಕ್ರಿಯೆ, ಎಲ್ಲ ಕಡೆಗೂ ಒಂದೇ ಒಂದಿದೆ, ಅದು ಪ್ರಾಣ. ಅದನ್ನು ತಿಳ್ಕೊಳ್ಳಿ. ಆ ಒಂದೇ ಪ್ರಾಣ, ಅದು ಸಹಜ ಸ್ಥಿತಿಯಲ್ಲಿರಬೇಕು. ಅದು ಬಲಾತ್ಕಾರ ಅಲ್ಲ, ಹಠ ಅಲ್ಲ, ಎಲ್ಲ ಕಡೆಗೂ ತುಂಬಲ್ಪಡುವ ಮಹಾನ್ ಎನರ್ಜಿ, ಅದು ಪ್ರಾಣಾಯಾಮ. ಈ ಮಹಾನ್ ಪ್ರಾಣಾಯಾಮವನ್ನು ನೀವು ಅಭ್ಯಾಸ ಮಾಡಬೇಕು. ಇನ್ನೂ ಮುಂದೆ ಹೇಳ್ತೇನೆ, ಇನ್ನೂ ಒಂದು ಸಾರಿ ಅದು ಚಿದಂಬರರ ಮನೆ ಇನ್ನೊಂದು ಘಟನೆ ನಡೀತಿದೆ, ಅದನ್ನು ಹೇಳ್ತೇನೆ. ಧ್ಯಾನ ಮಾಡೋಕರಿಗೆ ಎಲ್ಲರಿಗೂ ಕುತೂಹಲ ಬರಲಿ ಅಂತ ಹೇಳ್ತಿದ್ದೇನೆ. ನಾವು ಇನ್ನೊಂದು ದಿವಸ ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಮತ್ತೆ ಚಿದಂಬರಕ್ಕೆ ಹೋದೆ. 3-4-5 ಜನ ಬೇಜಿನ ಸುತ್ತ ಕೂತು ಬಿಡ್ತಾರೆ. ನನಗೂ ಒಂದು ಕುರ್ಚಿ ಕೊಟ್ಟರು, ಕೂತ್ಕೊಂಡೆ. ಚಿದಂಬರ ಹೇಳ್ತಿದ್ದಾರೆ, ನಾವು ಪ್ರಯೋಗ ಮಾಡಿ ತಿಳ್ಕೊಳ್ಳೋದು ಒಂದು ವಿಧ, ಪ್ರಯೋಗ ಮಾಡದೆ ತಿಳ್ಕೊಳ್ಳೋದು ಇನ್ನೊಂದು ವಿಧ, ಇದನ್ನು ನೀವು ತೋರಿಸ್ತೇನೆ ಅಂದರು. ನನ್ನ ಕಡೆ ತಿರುಗಿ ಅದರಲ್ಲಿ 2 ಅಮೃತಾಂಜನದ ಬಾಟ್ಲಿಗಳಿದೆಯಲ್ಲ, 2 ಬಾಟ್ಲಿಗಳು ಮೇಜಿನ ಮೇಲಿದೆ. ಇದರಲ್ಲಿ ಯಾವುದು ವಾತಾವರಣ ಕಂಟ್ರೋಲ್ ಮಾಡುತ್ತೆ ಹೇಳಿ ಅಂತಾರೆ. ನಾನು ಒಂದು ಬಾಟ್ಲಿ ಕಡೆ ನೋಡಿದೆ, ಅದರಲ್ಲಿ ಪ್ರಾಣಶಕ್ತಿ ಮನಸ್ಸಿಂದ ತೆಗೆದೆ. ಇದು ಮನಸ್ಸಿಗೆ ಮೇಲೆ ಮಾಡೋ ಕ್ರಿಯೆ. ತೆಗೆದು ವಾತದ ಪ್ರಾಣಶಕ್ತಿ ಕೊಟ್ಟೆ, ಅದು ಫೇಲ್ ಆಗಿಬಿಡ್ತು. ಹಾಗೆ ಮತ್ತೊಂದು ಬಾಟ್ಲಿ ಪ್ರಾಣಶಕ್ತಿಯನ್ನು ತೊಗೊಂಡೆ, ತೊಗೊಂಡು ಮತ್ತೆ ವಾತದ ಪ್ರಾಣಶಕ್ತಿ ಕೊಟ್ಟೆ. ಇದು ಗೆಲುವು ಸಾಧಿಸ್ತು. ಅಲ್ಲಿದ್ದವರು ಒಂದೇ ಸಾರಿ ಬೇಷದ್ರು, ಆಶ್ಚರ್ಯ ಆಗ್ಬಿಡ್ತು ಇವರಿಗೆ. ನಾನು ಮುಟ್ಟಿ ನೋಡಲ. ಆದರೆ ನಾನು ಹೇಳಿದೆ, ಇದನ್ನು ನಾನು ಪ್ರಯೋಗ ಮಾಡಿದ್ದೇನೆ, ನೀವು ಮುಟ್ಟೆ ನೋಡಿಲ್ಲ ಅಂದ. ನಾವು ಮನಸ್ಸಿಂದ ಮಾಡುವಂಥ ಪ್ರಯೋಗ ಇದು, ಇದೆಲ್ಲ ಎದುರುಗಡೆ ಕಾಣುವಂಥ ಪ್ರಯೋಗಗಳಲ್ಲ. ಅವರು ಹೇಳಿದ್ರು, ಚಿದಂಬರ ಹೇಳಿದ್ರು, ಇದು ಸ್ವರ್ಣ ಬಸವ, ವಾತವನ್ನು ಕಂಟ್ರೋಲ್ ಮಾಡೋಕ್ಕೆ ಜಗತ್ತಿನಲ್ಲಿರೋ ಅದ್ಭುತ ಔಷಧಿ ಇದೊಂದೇ. ಇದು ನಿಮಗೆ ಸಾಕಾಗೋದಿಲ್ಲ, ಇದು ನೀವು ತೊಗೊಂಡು ನಂಗೆ ಕೊಟ್ಬಿಟ್ರು. ಅದು ನನ್ನ ಯೋಗ್ಯತೆ ಇರೋದಿಷ್ಟು, ಇದು ನಿಮ್ಮ ಶರೀರಕ್ಕೆ ಸಾಕಾಗೋದಿಲ್ಲ, ನನ್ನ ಯೋಗ್ಯತೆ ಇರೋದಿಷ್ಟು ಅಷ್ಟೇ. ಬಂಗಾರದ ಭಸ್ಮ, ಅದಕ್ಕೆ ಬೆಲೆ ಇದೆ ತಾನೇ, ಪ್ಯೂರ್ ಬಂಗಾರದ ಭಸ್ಮ ಕೊಟ್ಟರು, ತಗೊಂಡೆ. ಅಂದರೆ ಧ್ಯಾನ ಅಂದರೆ ಸರ್ವಮಯವಾಗಿ ನಡೆಯಬೇಕು. ಸರ್ವಮಯ, ವಾತ ಪಿತ್ತ ಕಫ ಎಲ್ಲವನ್ನು ಆವರಿಸ್ತದೆ, ಪ್ರಾಣವೇ ಎಲ್ಲವೂ ಆಗಿದೆ. ಅದು ನೀವು ಪ್ರಾಣವನ್ನು ತಿಳಿರಿ, ಎನರ್ಜಿ. ಇದರೊಡನೆ ದಿನ ಹಿಂಬಾಲಿಸಿ ಮಹಾನ್ನವಾದ ಬ್ರಹ್ಮಸ್ಥಿತಿಯನ್ನು ತಲುಪಿ. ಇದು ಪ್ರಾಣಾಯಾಮದ ಕ್ರಿಯೆ. ಮತ್ತು ಇನ್ನೊಂದು ಕ್ರಿಯೆ ಹೇಳ್ತೇನೆ, ಇನ್ನೊಂದು ಅನುಭವ, ನನ್ನ ಅನುಭವ ಹೇಳ್ತೇನೆ. ಒಂದು ದಿವಸ ವಾಕಿಂಗ್ ಮಾಡ್ತಾ ಇದ್ದಾಗ, ಇದಾಗ 45 ವರ್ಷ ಆಗಿದೆ ನಾನು ಹೇಳ್ತಿದ್ದೀನಿ. 45 ವರ್ಷ ಆದರೂ ಬರ್ಗ್ ಅನ್ನೋದು ಮುಂದೆ ಪ್ರಾಣನ ಕೇಳೇ ಇಲ್ಲ, ಅವನು ಹೇಳೂ ಇಲ್ಲ. ನಾನು ಒಂದು ದಿವಸ ಅದ್ರ ಮಂದಿ ವಿಚಾರಣೆ ಮಾಡಿಲ್ಲ. ಯಾಕೆಂದರೆ ಬರ್ಗ್ ಅನ್ನೋದು ಮಹಾನ್ ಆನಂದ. ಆ ಮಹಾನ್ ಪ್ರಕಾಶದಲ್ಲಿ ದಿನ ತೇಲ್ತಾ ಬಳಿಗೆ ಹೋಗ್ಬಿಟ್ಟಿದ್ದೇನೆ ಮಹಾಸ್ಥಿತಿಯಲ್ಲಿ. ಅದ್ರ ಮುಂದೆ ಏನು ಕೇಳಬೇಕು ಅನ್ನೋದು ನಂಗೆ ಗೊತ್ತೇ ಆಗಲಿಲ್ಲ. ಯಾಕೆಂದರೆ ಅದನ್ನೇ ಚೆನ್ನಾಗಿ ಬಿಟ್ಟಿದೆಯಲ್ಲ, ಅದರಿಂದ ಆ ಖುಷಿ ಮುಂದೆ ಮತ್ತು ಯಾವುದು ಖುಷಿಯೇ ಅಲ್ಲ, ಆ ಸ್ಥಿತಿಯಲ್ಲಿ ಮುಡ್ಕೊಬಿಟ್ಟಿದ್ದೇನೆ. ಆದರೆ ಒಂದು ದಿವಸ ವಾಕಿಂಗ್ ಮಾಡ್ತಾ ಆಯ್ತು ಇಲ್ಲಿ ಮನೇಲಿ. ಹಾಗೆ ಕೇಳ್ತೇನೆ, ಪ್ರಾಣ ಕೇಳ್ತೇನೆ, ನನ್ನ ಮುಂದಿನ ಸಾಧನೆ ಏನು ಕೇಳ್ತೇನೆ. ನಂಗೆ 45 ವರ್ಷ ಕಳೆದೋಗ್ಬಿಟ್ಟಿದೆ, ಅಲ್ಲಿವರೆಗೂ ನನಗೆ ಅದ್ರ ಬಗ್ಗೆ ಮುಂದೆ ಕೇಳಬೇಕು ಅಂತಲೇ ಅನಿಸೇ ಇರಲ್ಲ. ಕೇಳ್ತಾನೆ, ಸಾವನ್ನು ಹುಡುಕು ಅಂತಾನೆ ಅವ. ಸಾವನ್ನು ಹುಡುಕು. ನಾನು ಆಮೇಲೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ದಿನ ಒಂದು 6 ತಿಂಗಳವರೆಗೆ ಈ ಹೂ ಆರುತ್ತೆ, ಅನ್ನದಲ್ಲಿ ಬೆಳೆಯುತ್ತೆ, ಇದು ಸಾವೇ, ಹೀಗೆಲ್ಲ ಆಲೋಚನೆ ಮಾಡಿದೆ. ನನ್ನದು ಯಾವುದು ಕಲ್ಪನಾ ಲೋಕಗಳು ನಾನು ಆಲೋಚನೆ ಮಾಡೋಕ್ಕೆ ಏನು ಮಾಡಿದ್ರು ಅದು ನನಗೆ ಕರೆಕ್ಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ. ಒಂದು ದಿವಸ ಇವತ್ತು ಭಾಳ ಪ್ರಸನ್ನವಾಗಿತ್ತು. ಹಾಗೆ ನಮ್ಮ ಹಾಸಿಗೆ ಮೇಲೆ ಮಂಚದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡೋದು. ಅಲ್ಲೋ ಕೂತ್ಕೊಂಡು ಹಾಗೆ ಕೇಳ್ತೇನೆ, ಪ್ರಾಣ ಕೇಳ್ತೇನೆ, ಎಲ್ಲರೂ ಹೀಗೆ ಇಟ್ಕೊತಾರಲ್ಲ, ಇದೇನು ಅಂತ ಕೇಳ್ತೇನೆ.
ಹೀಗೆ ಇಟ್ಕೋತಾರಲ್ಲ, ಇದೇನು ಅಂತ ಕೇಳ್ತೇನೆ. ಆಗ ಹೇಳ್ತಾನೆ ಪ್ರಾಣ, ಇದು ಸೂಕ್ಷ್ಮ, ಎರಡು ಬೆರಳು ಸೇರುವಂಥ ಜಾಗ ಅತಿ ಸೂಕ್ಷ್ಮವಾದದ್ದು, ಇದನ್ನು ತಿಳಿ. ಸೂಕ್ಷ್ಮ ಅಂದ ತಕ್ಷಣ ನಾನು ಕೇಳಿದೆ, ಇದು ಅಣುಮ ಕೇಳ್ತೇನೆ. ಇದು ಅಣುಮ, ಸೂಕ್ಷ್ಮ ನಿರ್ಧರಿಸಲ್ಪಟ್ಟಿದೆ, ಅಣು ನಿರ್ಧರಿಸಲ್ಪಟ್ಟಿದೆ, ಆದ್ದರಿಂದ ಸೂಕ್ಷ್ಮ ಅದಲ್ಲ ಅಂತ. ನಾನು ಇನ್ನೂ ಒಂದು ಕೇಳಿದೆ, ಪರಮಾಣು ಕೇಳ್ತೇನೆ, ಅದು ಸಹ ನಿರ್ಧರಿಸಲ್ಪಟ್ಟಿದೆ, ಆದ್ದರಿಂದ ಅದು ಅಲ್ಲ ಅಂತಾನೆ. ಅದು ಅಲ್ಲ. ಹಾಗಾದರೆ ಬೆಳಕ ಕೇಳ್ತೇನೆ, ಅದೊಂದು ಅನುಭವ, ಅದು ನಿರ್ಧರಿಸಲ್ಪಟ್ಟಿದೆ, ಆದ್ದರಿಂದ ಅದು ಅಲ್ಲ ಅಂತಾನೆ. ಹಾಗಾದ್ರೆ ಇನ್ನೂ ನಾನು ಬುದ್ಧಿವಂತಿಕೆಯಿಂದ ಮಾತಾಡ್ತೇನೆ. ನಿದ್ದೆ ಕೇಳ್ತೇನೆ, ನಿದ್ದೆ ಒಂದು ಅನುಭವ, ಅದು ನಿರ್ಧರಿಸಲ್ಪಟ್ಟಿದೆ, ಅದು ಅಲ್ಲ ಅಂತಾನೆ. ನಾನು ಬುದ್ಧಿವಂತಿಕೆಯಿಂದ ಕೇಳ್ತೇನೆ, ಅದು ನಿದ್ದೆ, ಅದು ಅಲ್ಲ ಅಂತಾನೆ. ಪ್ರಾಣ ಸ್ಪಷ್ಟ ಮಾತಾಡ್ತಿದ್ದಾನೆ, ನಾನು ಫಸ್ಟ್ ಕ್ಲಾಸ್ ಕೇಳ್ತಾಯಿದ್ದೆ, ಅದ್ಭುತವಾದಂಥ ಸ್ಥಿತಿ. ಅಲ್ಲ ಅಂತಾನೆ. ಇವನು ಹಂಗಾದ್ರೆ ಆಕಾಶ ಕೇಳ್ತಾನೆ, ಅದೊಂದು ಅನುಭವ, ಅದು ನಿರ್ಧರಿಸ್ಬಿಟ್ಟಿದೆ, ಅದು ಸೂಕ್ಷ್ಮ ಅಲ್ಲ ಅಂತಾನೆ. ಆಕಾಶ ಖಾಲಿ, ಅದು ಅಲ್ಲ ಅಂತಾನೆ. ಅವನು ಇನ್ನೂ ಮುಂದೆ ಕೇಳ್ತಾನೆ, ಪಂಚಭೂತಗಳ ಕೇಳ್ತಾನೆ, ಅದು ಅಲ್ಲ, ಅದು ಎಲ್ಲವೂ ಇದೆ, ಅದು ನಿರ್ಧರಿಸಲ್ಪಟ್ಟಿದೆ, ಅದು ಸೂಕ್ಷ್ಮ ಅಲ್ಲ ಅಂತ. ನನಗೆ ಇನ್ನೂ ಆಶ್ಚರ್ಯ ಆಗ್ಬಿಡ್ತು. ಹಂಗಾರೆ ಇನ್ನೂ ಮುಂದೆ ಕೇಳ್ತೆ, ನೀನಾದರೂ ಸೂಕ್ಷ್ಮನ ಕೇಳ್ತಾನೆ. ನನ್ನ ಒಂದು ಮುಖ ನಾನು ಸೂಕ್ಷ್ಮನಲ್ಲ ಅಂತಾನೆ. ನನ್ನ ಇನ್ನೊಂದು ಮುಖ ಇದೆ, ಅದೇನು ಅಂತ ಗೊತ್ತಿಲ್ಲ, ಅದು ಸೂಕ್ಷ್ಮ. ನಾನು ಇರುವಿಕೆಯಲ್ಲಿದ್ದೇನೆ, ನಾನು ಸೂಕ್ಷ್ಮ ಅಲ್ಲ, ನನ್ನ ಮತ್ತೊಂದು ಮುಖ ಇದೆ, ಅದು ಗಾಯತ್ರಿ ಮಂತ್ರ, ಅದು ನಿಜವಾದ ಸ್ಥಿತಿ, ಅದು ಸೂಕ್ಷ್ಮ. ಅದೇನು? ಪ್ರಾಣನ ಇರುವಿಕೆಯಲ್ಲಿದ್ದಾನೆ, ಎಲ್ಲ ಬದುಕು ಎಲ್ಲ ಇರುವಿಕೆಯಲ್ಲಿದೆ ಅಲ್ವಾ. ಮತ್ತೊಂದು ಮುಖ ಇದೆ, ಅದು ಖಾಲಿ, ಅದು ಏನು ಅಂತ ಗೊತ್ತಿಲ್ಲ, ಅದು ಬುದ್ಧಿ ಅಂತಾನೆ. ಅದರಿಂದ ಇಡೀ ವಿಶ್ವ ನಿರ್ಮಾಣ ಆಗಿದೆ. ಇದನ್ನೇ ಪರಿಪೂರ್ಣ ಅಂತ ತೋರಿಸ್ತಿದ್ದಾರೆ. ಇಡೀ ವಿಶ್ವ ನಿರ್ಮಾಣ ಆಗಿದೆ. ಅದು ಧಿಯೋ ಯೋನ ಪ್ರಚೋದಯಾತ್, ಅದು ಧಿಯೋ ಯೋನ ಪ್ರಚೋದಯಾತ್. ಬುದ್ಧಿ ನಮ್ಮ ವರ್ಗೋ ದೇವಶ್ಯದಿಮಿ ಧಿಯೋ ಯೋನ ಪ್ರಚೋದ, ಅದು ಬುದ್ಧಿ. ಆ ಬುದ್ಧಿ ಅಂತ ಹೇಳ್ತಾನೆ, ಅದು ಏನು ಅಂತ ಅವನು ಹೇಳೋದಿಲ್ಲ. ನೀನು ಹೇಳ್ತಾರೆ ಗಾಯತ್ರಿ ಮಂತ್ರದ ಧಿಯೋ ಯೋನ ಪ್ರಚೋದಯಾತ್, ಅದು ಆಗಿದೆ, ಅದನ್ನು ತಡೆ. ಗಾಯತ್ರಿ ಮಂತ್ರ ಹೇಳ್ತೇವೆ, ದೇವಶ್ಯದಿಮೆ, ದೇವಶ್ಯ ನಾಶವಿಲ್ಲದ ಬುದ್ಧಿದು. ಇಡೀ ವಿಶ್ವವೇ ಪ್ರಪಂಚ, ಇಡೀ ವಿಶ್ವ, ಪ್ರಾಣ, ಪ್ರತಿಯೊಂದು ನಾಶ ಆಗ್ಬೋದು, ಸರ್ವವೂ ನಾಶ ಆಗ್ಬೋದು, ನಾನು ಸಹ ನಾಶ ಆಗ್ಬೋದು. ಅದದ್ದು ನಾಶವಾಗೋದಿಲ್ಲ, ಅದು ಬುದ್ಧಿ, ಅದನ್ನು ತಿಳಿ. ಅದು ಧಿಯೋ ಯೋನ ಪ್ರಚೋದಯಾತ್, ಅದು ಬುದ್ಧಿ, ಅದನ್ನು ಇಡೀ ಜಗತ್ತು ನಿರ್ಮಾಣ ಆಗಿದೆ, ಅದನ್ನು ನೀನು ತಿಳಿ. ಅದು ದೇವಶ್ಯ ಧೀಮೆ, ಅದು ನಾಶವಿಲ್ಲದ ಬುದ್ಧಿ, ಅದನ್ನು ನೀನು ತಿಳಿ. ಅದನ್ನ ಮುಂದೆ ಮಾತಾಡ್ತಾನೆ. ಆಗ ಹೇಳ್ತಾನೆ, ಕುಶಾಗ್ರ ಅಂತಾರೆ. ಕುಶಾಗ್ರ ದರ್ಬೆ ಇರ್ತದೆ, ಅದರ ಮುಂದೆ ಏನಿದೆ? ಏನೂ ಇಲ್ಲ ಅಂದ. ಹಾಗೆ ಇದರ ಮುಂದೆ ಏನಿದೆ? ಇದು ಏಕಾಗ್ರ. ಈ ಮುಂದೆ ಏನೂ ಇಲ್ಲ, ಅದು ಏಕ ಅಗ್ರ. ಅದರ ಮುಂದೆ ಇಡೀ ಪ್ರಪಂಚ, ಇಡೀ ವಿಶ್ವ ಆಲೋಚನೆ ಯಾವುದೂ ಇಲ್ಲ, ಇದು ಏಕಾಗ್ರ ಅಂತಾರೆ. ನಾವು ಫೋಟೋದ ಮೇಲೋ ವಿಗ್ರಹಗಳ ಮೇಲೋ ಮನಸ್ಸನ್ನು ಕೇಂದ್ರೀಕರಿಸ್ತೇವೆ, ಇವೆಲ್ಲವೂ ಏಕಾಗ್ರತೆ ಅಲ್ಲ. ಅದರ ಮುಂದೆ ಏನಿದೆ ಕೇಳಿ ಏನೂ ಇಲ್ಲ, ಅದು ಏಕಾಗ್ರ. ಏಕ ಮತ್ತು ಅಗ್ರ, ಆ ಮಹಾಸ್ಥಿತಿ, ಅದನ್ನು ತಲುಪು. ಇನ್ನು ಮುಂದೆ ಹೇಳ್ತಾನೆ ಮತ್ತೆ, ಇದಕ್ಕೆ ತತ್ವಮಸಿ ಅಂತಾನೆ. ತತ್ವ, ಇಂಜಿನಿಯರ್, ಡಾಕ್ಟ್ರು, ಇವೆಲ್ಲವೂ ಒಂದೊಂದು ಮೆಟ್ಲು, ಇವಕ್ಕೆಲ್ಲ ತತ್ವ ಅಂತ ಹೇಳ್ತಾರೆ. ಇದರ ಮೇಲೆ ನಿಂತ್ಕೋ, ಎಲ್ಲ ತತ್ವಗಳು ನಾಶ ಆಗುತ್ತೆ ಸಾವಿರ ನೋಡಿದ್ರೆ. ಈ ತತ್ವ ಮಾತ್ರ ಯಾವತ್ತೂ ನಾಶವಾಗೋದಿಲ್ಲ, ಆ ಸ್ಥಿತಿಯಲ್ಲಿ ನೀನು ನಿಂತ್ಕೋ ಅಂತಾರೆ. ನಿನ್ನ ಮನಸ್ಸು ಅಲ್ಲಿ ನಿಂತ್ಕೊಳ್ಳಿ, ಅದಕ್ಕೆ ತತ್ವಮಸಿ ಅಂತಾರೆ. ಅದನ್ನು ನೀನು ತಿಳಿ. ತತ್ವಮಸಿ ಅಲ್ಲ, ಆ ಸ್ಥಿತಿಯಲ್ಲಿ ಮುಳುಗಿ ಹೋಗ್ಬಿಡುತ್ತೆ ಮನಸ್ಸು. ಮುಂದಿನ ಶಬ್ದ
ಇದೇ ಸೂಕ್ಷ್ಮ, ಇದೇ ಪರಿಪೂರ್ಣವಾದದ್ದು. ಇದನ್ನು ನೀನು ಅನುಸರಿಸು, ಎಲ್ಲಲ್ಲೂ ಇದೆ. ಅದು ಆ ಸೂಕ್ಷ್ಮತೆ ಇರೋದ್ರಿಂದ ಇಡೀ ಜಗತ್ತು ಪರಿಪೂರ್ಣವಾಗಿದೆ. ಅರೌಂಡ್ ಪರಿಪೂರ್ಣತೆ ಅಂತ ತೋರಿಸ್ತದೆ. ಇದು ಪೂರ್ಣವಾಗಿದೆ, ಇಡೀ ವಿಶ್ವವೇ ಎಲ್ಲವೂ ಆಗಲ್ಪಟ್ಟಿದೆ. ಅದನ್ನು ತಿಳಿ ಪರಿಪೂರ್ಣ ಜಗತ್ತಾಗಿದೆ, ವಿಶ್ವವೇ ಆಗಿದೆ, ಸರ್ವವಾಗಿದೆ. ಮಾತಾಡೋಕ್ಕಾಗೋದಿಲ್ಲ, ತುಂಬ್ಕೊಂಬಿಡ್ತದೆ. ಇದಕ್ಕೆ ದೈವಿ ಸ್ಥಿತಿ ಅಂತಾರೆ. ದೈವಿ ಸ್ವಸ್ಥರಸ್ತುನಃ, ಅದು ಸ್ವಸ್ಥವಾದ ಮನಸ್ಸು. ಊರ್ಧ್ವಂ, ಅತ್ಯಂತ ಮೇಲಿನ ಸ್ಥಿತಿ, ಅದನ್ನು ತಲುಪು. ಊರ್ಧ್ವ ಸ್ಥಿತಿ, ಮೇಲಿನ ಸ್ಥಿತಿ. ಇನ್ನು ಇಡೀ ಪ್ರಪಂಚ ಪ್ರಾಣ ಬರಿಕೆಗೆ ಅಧೋಮುಖದಲ್ಲಿದ್ದಾರೆ. ಪ್ರಪಂಚ ಊಟ, ತಿಂಡಿ, ನಿದ್ದೆ, ಮೈಥುನ, ಸೃಷ್ಟಿ, ಸ್ಥಿತಿ, ಲಯ ಇತ್ಯಾದಿ ವ್ಯವಹಾರಗಳಲ್ಲಿ ಸ್ಥಿತಿಯಲ್ಲಿ ಇರುವಂಥದ್ದು ಅದಕ್ಕೆ ಅಧೋಮುಖ ಅಂತಾರೆ. ನಾಶವಿಲ್ಲದ ಬುದ್ಧಿ, ಅದು ನಿಜವಾದ ಬುದ್ಧಿ. ಅದರಲ್ಲಿ ನೀನು ಊರ್ಧ್ವಮುಖರ. ಅದಕ್ಕೆ ದೈವಿ ಸ್ಥಿತಿ ಅಂತಾನೆ. ಅದು ನಾಶವಿಲ್ಲದ ಸ್ಥಿತಿ. ದೈವಿ ಸ್ವಸ್ಥರಸ್ತುನ, ಅದು ಸ್ವಸ್ಥವಾದ ಮನಸ್ಸು, ಅತ್ಯಂತ ಊರ್ಧ್ವ ಸ್ಥಿತಿ. ಅದನ್ನು ನೀನು ಅಲ್ಲಿಗೆ ತಲುಪು. ಅದು ಕೇವಲ ಸ್ಥಿತಿ, ಅದು ಕೈವಲ್ಯ. ಅದರಿಂದ ಇಡೀ ವಿಶ್ವವೇ ನಿರ್ಮಾಣ ಆಗಿದೆ. ಇದಕ್ಕೆ ಅಧೋಮುಖ, ಇಡೀ ವಿಶ್ವ ನಿರ್ಮಾಣ ಆಗೋ ಸ್ಥಿತಿಗೆ ಅಧೋಮುಖವಾದ ಪ್ರಜ್ಞೆ. ಊರ್ಧ್ವ ಸ್ಥಿತಿ, ಕೇವಲ ಸ್ಥಿತಿ, ಅದು ಸ್ವಸ್ಥ ಸ್ಥಿತಿ, ಸ್ವಸ್ಥ ಮನಸ್ಸಿನ ಸ್ಥಿತಿ. ಅದನ್ನು ತಲುಪು. ನಿಮ್ಮ ಮೇಲೆಲ್ಲ ಕ್ರಿಯೆ ಆಗ್ತಾಯಿದೆ, ನಾನು ನೋಡ್ತಾ ಇದ್ದೆ, ಆರಾಮಾಗಿದೆ. ನೀವು ಆ ಸ್ಥಿತಿ ತಲುಪಿ. ಅನಂತಮವ್ಯಗಂ ಸ್ಥಿರಗಂ, ಅನಂತವಾದ ಜಗತ್ತ ಸ್ಥಿರವು ಶಾಶ್ವತವಾದ್ದು ಶಿವ ಅಂತ ಪ್ರಾಣ, ಚ್ಯುತಿ ಇಲ್ಲದ್ದು ಆಗಿದೆ. ಅದನ್ನು ತಿಳಿ. ಅದು ಏಕ ಅಗ್ರಸ್ಥಿತಿ. ಅದನ್ನು ತಲುಪು. ಇದುವೇ ಬ್ರಹ್ಮಚರ್ಯ. ಬ್ರಹ್ಮದೊಡನೆ ಹಿಂಬಾಲಿಸಿ ಆ ಸ್ಥಿತಿಯನ್ನು ಅನುಭವಿಸೋ ಕಡೆ. ಶಾರೀರಿಕವಾಗಿರೋ ಸ್ಥಿತಿಗೆ ಆತ್ಮ ಅಂತಲೂ, ವಿಶ್ವಾದ್ಯಂತ ಇರೋ ಸ್ಥಿತಿಗೆ ಪರಮಾತ್ಮ ಅಂತಲೂ ಹೇಳ್ತಾರೆ. ಇದು ಎಲ್ಲೆಲ್ಲೂ ತುಂಬಿರೋ ಪರಮಾತ್ಮನ ಮಹಾಸ್ಥಿತಿ. ಅದನ್ನು ನೀನು ತಲುಪು. ಇದು ಪ್ರಾಣಾಯಾಮದ ಸಂಪೂರ್ಣ ಸ್ಟೇಜ್. ಆ ಸ್ಥಿತಿಗೆ ತಲುಪು. ಅತ್ಯುನ್ನತವಾದ ಭಾವ. ಸದಾ ಅದರಲ್ಲಿ ಲಗ್ನ ಆಗಿರೋ, ಅಂದರೆ ಮೊಳಕೊಂಡಿರುವಂಥ ಆ ದೈವಿ ಭಾವ ಯಾವತ್ತೂ ಎಲ್ಲೆಲ್ಲೂ ತುಂಬಲ್ಪಡದೆ. ನಿಮಗೆ ಬಡತನ ಇರ್ಬೋದು, ಸಿರಿತನ ಇರ್ಬೋದು, ಎಲ್ಲರೂ ಆ ಮಹಾಸ್ಥಿತಿಗೆ ತಲುಪಿ. ಈ ಛತ್ರದಲ್ಲಿ ಇರೋದು ಕೆಲವು ದಿನ, ಶಾರೀರ ಅನ್ನೋ ಛತ್ರದಲ್ಲಿ, ಅಷ್ಟರೊಳಗೆ ಅದನ್ನು ತಲುಪಿ ಮಹಾಸ್ಥಿತಿಯನ್ನು ಅನುಭವಿಸಿ ಆನಂದದ ಹೊಳೆ ನಿಮ್ಮಲ್ಲಿ ಹರಿಯಲಿ. ಆನಂದ ಬಾಷ್ಪ ನಿಮ್ಮಲ್ಲಿ ಬರಲಿ. ಸದಾ ಆನಂದ ಸ್ಥಿತಿಯಲ್ಲಿ, ಮಹಾ ಆನಂದ ಸ್ಥಿತಿಯಲ್ಲಿ ಮುಳುಗಿ ಸದಾ
ಅದು ಮಕ ಪ್ರಜ್ಞೆಯಲ್ಲಿ ಯಾರೂ ಸುಖವಾಗಿಲ್ಲ. ಎಷ್ಟೇ ದುಡ್ಡಿರಲಿ, ಕಾಸಿರಲಿ, ಏನೇ ಇರಲಿ, ಅವರು ಸುಖವಾಗಿಲ್ಲ, ನೆಮ್ಮದಿ ಇಲ್ಲ, ಬದುಕಿನ ಗೊಂದಲಗಳಿದೆ. ಇಲ್ಲಿ ಶಾಂತಿ ಇದೆ, ಸಮಾಧಾನವಿದೆ, ಆನಂದದ ಬಾಷ್ಪ ಇದೆ. ಆ ಮಹಾಸ್ಥಿತಿಯಲ್ಲಿ ನೀವು ಮುಳುಗಿ ಸದಾ ಆ ಮಹಾಸ್ಥಿತಿಯನ್ನು ಕಾಣಿ. ಅದು ಕೇವಲ ಸ್ಥಿತಿ, ಅದು ಸ್ವಸ್ಥ ಸ್ಥಿತಿ, ಸ್ವಸ್ಥ ಮನಸ್ಸಿನ ಸ್ಥಿತಿ. ಅದಕ್ಕೆ ತಲುಪಿ. ನೀವು ಶಾರೀರಿಕವಾದ ಪ್ರಜ್ಞೆಯಿಂದ ಇಷ್ಟೇ ಅಂತ ಯೋಚನೆ ಮಾಡ್ತಿದ್ದೀರಾ. ಎನರ್ಜಿ ಮಾತ್ರ ಇಡೀ ಪ್ರಪಂಚವನ್ನು, ಸರ್ವವನ್ನು ಆವರಿಸಲ್ಪಟ್ಟಿದೆ. ಅದಂತ ಹೇಳಿದೆ, ಸರ್ವವನ್ನು ಆವರಿಸಲ್ಪಟ್ಟಿದೆ. ಈ ಒಂದನ್ನು ನೀವು ತಿಳಿಯಿರಿ. ಅದು ದೇವಶ್ಯ ಧಿಮೆ, ಅದು ಗಾಯತ್ರಿ ಮಂತ್ರ ಹೇಳುವಂಥ ದೇವಶ್ಯ ನಾಶವಿಲ್ಲದ ಬುದ್ಧಿ, ಅದನ್ನು ತಿಳಿ, ಅದು ನನಗೆ ಎಚ್ಚರ ಆಗಲಿ ಅಂತ ಗಾಯತ್ರಿ ಮಂತ್ರ ಮುಗಿತು. ಇನ್ನು ಮುಂದೆ ಹೇಳ್ತಾನೆ, ಇದಕ್ಕೆ ಮುಂದೆ ಹೇಳ್ತಾನೆ, ಅದು ತೇಜೋಸಿ ಅಂತ. ಅದು ತೇಜಸ್ಸು. ಆ ತೇಜಸ್ಸಿಂದ ಇಡೀ ವಿಶ್ವ ನಿರ್ಮಾಣ ಆಗಿದೆ, ಸರ್ವವು ನಿರ್ಮಾಣ ಆಗಿದೆ. ಅದು ತೇಜಸ್ಸು ಯಾರಾಗಿದ್ದಾರೆ? ತೇಜಸ್ಸು ನೀವೇ ಆಗಿದ್ದೀರಿ. ಆ ತೇಜಸ್ಸು ನೀವೇ ಆಗಿದ್ದೀರಿ. ಆ ತೇಜೋಸಿ ಆಗಿದೆ ಅದು ನೀನು, ಅದನ್ನು ತಿಳಿ. ಇಡೀ ವಿಶ್ವ ತೇಜೋಸಿ, ಅದಕ್ಕೆ ತೇಜಸ್ಸು ಅಂತಾರೆ. ಆ ತೇಜಸ್ಸು ಇರೋದ್ರಿಂದ ಮಾತಾಡೋಕ್ಕಾಗುತ್ತೆ, ಕೇಳೋಕ್ಕಾಗುತ್ತೆ, ನೋಡೋಕ್ಕಾಗುತ್ತೆ, ಮನಸ್ಸೋಕ್ಕಾಗುತ್ತೆ. ಅದಕ್ಕೆ ತೇಜೋಸಿ ಅಂತಾರೆ. ಅದಕ್ಕಿನ್ನೂ ಒಂದು ಮಾತಾಡ್ತಾರೆ, ಬ್ರಾಜೋಸಿ, ಅದು ಬೆಳಕು. ಆ ಬೆಳಕಿಂದ ನೀವೆಲ್ಲ ವ್ಯವಹಾರ ಮಾಡಬಲ್ಲರಿ. ಆದರೆ ನಿಜವಾಗೂ ಯಾವುದೋ ಮುಖಾದ ಪ್ರಜ್ಞೆ ಸುಖ ಇಲ್ಲ. ನೀವು ಆ ಬೆಳಕನ್ನು ನೋಡಿ, ಊರ್ಧ್ವ ಮುಖಸ್ಥಿತಿದೆ. ಅದಕ್ಕೆ ಅದರೊಡನೆ ಅದು ನೀವಾಗಿ ನೀವು ಅನುಭವಿಸಿ. ವಿಶ್ವಮಸಿ ವಿಶ್ವಾಯು ಅಂತ ಮಾತಾಡ್ತಾರೆ. ಅದು ಇಡೀ ಜಗತ್ತಿನ ತುಂಬೆಲ್ಲ ತುಂಬಲ್ಪಟ್ಟಿದೆ. ಅದು ವಾಯುವಿನಂತಿದೆ, ಅದನ್ನು ತಿಳಿ. ಗಾಳಿ ಕಣ್ಣಿಗೆ ಕಾಣ್ತಿಲ್ಲ, ಇದೆ ತಾನೇ? ಹಾಗೆ ಪ್ರಾಣ ಇಡೀ ಜಗತ್ತಿನ ತುಂಬೆಲ್ಲ ಎನರ್ಜಿ ತುಂಬಲ್ಪಟ್ಟಿದೆ, ಅದನ್ನು ತಿಳಿ. ವಾಯುವಿನಂತೆ ಅದು ಇದೆ, ಕಣ್ಣಿಗೆ ಕಾಣ್ತಿಲ್ಲ, ಆದರೂ ಇದೆ ತಾನೇ? ಹಾಗೆ ಅದು ಅತ್ಯಂತ ಸೂಕ್ಷ್ಮ. ವಾಯುವಿನ ಏನು ಮಾಡ್ತೀರಾ? ಗಾಳಿ ಬೆಲೂನ್ನ ತುಂಬೋದು. ಅದು ಪ್ರಾಣ ಇವತ್ತಿನವ್ರಿಗೆ ತುಂಬಕ್ಕಾಗುತ್ತಾ? ನಿಮ್ಗೆ ಡಾಕ್ಟ್ರ್ ಕೊಯ್ದರು ಆಪ್ರೇಷನ್ ಮಾಡಿದ್ರು ನಿಮ್ಗೆ ತುಂಬಕ್ಕಾಗೋದಿಲ್ಲ. ಅದು ವಾಯುವಿನಂತೆ ಇದೆ, ಅದನ್ನು ತಿಳಿ. ವಿಶ್ವಮಸಿ, ಇಡೀ ವಿಶ್ವ ವಾಯುವಿನಂತ ಇಡೀ ಜಗತ್ತಿನ ತುಂಬೆಲ್ಲ ಆ ವಾಯು ತುಂಬಲ್ಪಟ್ಟಿದೆ. ಅಂಥ ವಾಯು, ಅದನ್ನು ತಿಳಿ. ಸರ್ವಮಸಿ, ಸರ್ವವೂ ಅದೇ ಆಗಿದೆ. ಸರ್ವ ವಾಯು, ಅದು ವಾಯುವಿನಂತೆ ಇದೆ, ಅದನ್ನು ತಿಳಿ. ನೀವು ಅಲ್ಲಿಗೆ ಯೋಚನೆ ಮಾಡಬೇಕು, ಹೋಗ್ಬೇಕು. ಈಗ ಒಂದು ಅರ್ಥ ಮುಗಿಸೋಣ, ಸಾಕಾರ. ಕಡೆ ಇನ್ನೊಂದು ಸ್ವಲ್ಪ ಹೊತ್ತಿನ ಮೇಲೆ ಮತ್ತೆ ಹೇಳ್ತೇನೆ.